ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಈಗ ನಾವು ಲಕ್ಕೂರು ಆನಂದ ಬರೆದ ಅವ್ವ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಗಮನಿಸೋಣ. ಲಕ್ಕೂರು ಆನಂದ ಅವರ ಪರಿಚಯ ನೋಡೋಣ. ಮೊದಲಿಗೆ 1980ರಲ್ಲಿ ಜನಿಸಿದ ಇವರು ಕೋಲಾರ ಜಿಲ್ಲೆಯ ಲಕ್ಕೂರಿನವರು. ಕವಿಯಾಗಿ, ಸಂಶೋಧಕರಾಗಿ, ವಿಮರ್ಶಕರಾಗಿರುವಂತಹ ಲಕ್ಕೂರು ಆನಂದ ಅವರು ಬೆಂಗಳೂರಿನ ಕೆಂಗೇರಿಯ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಅವರು ತೀರಿಕೊಂಡಿದ್ದಾರೆ. ಸರಿ, ಈಗ ಲಕ್ಕೂರು ಆನಂದ ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಊರಿಂದ ಊರಿಗೆ, 20ರ ಕಲ್ಲಿನ ಮೇಲೆ, ಬಟವಾಡೆಯಾಗದ ರಸೀದಿ, ಇತಿ ನಿನ್ನ ವಿಧೇಯನು, ಉರಿವ ಏಕಾಂತ ದೀಪ, ಇವು ಲಕ್ಕೂರು ಆನಂದ ಇವರು ಬರೆದ ಕವನ ಸಂಕಲನಗಳು. ಇವರಿಗೆ ಅನೇಕ ಸಾಹಿತ್ಯ ಪ್ರಶಸ್ತಿಯೂ ಕೂಡ ಲಭಿಸಿವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪ್ರಶಸ್ತಿ, ಆಂಧ್ರದ ಶ್ರೀ ಶ್ರೀ ಕಾವ್ಯ ಪುರಸ್ಕಾರ, ವಿಭಾ ಸಾಹಿತ್ಯ ಪ್ರಶಸ್ತಿ, ಕಡೆಂಗೋಡ್ಲು ಶಂಕರ ಭಟ್ಟ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಸರಿ, ಈಗ ನಾವು ಲಕ್ಕೂರು ಆನಂದ ಇವರು ಬರೆದ ಅವ್ವ ಕವನದ ಪ್ರಶ್ನೋತ್ತರ ಗಮನಿಸೋಣ. ಮೊದಲಿಗೆ 8 ಅಂಕದ ಪ್ರಶ್ನೆಯನ್ನು ಗಮನಿಸೋಣ. ಒಟ್ಟಿಗೆ 3 ಪ್ರಶ್ನೆಗಳಿವೆ. 1ನೇ ಪ್ರಶ್ನೆ, ಬಡತನದ ಭೀಕರತೆ ಅವ್ವ ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ? 2ನೇ ಪ್ರಶ್ನೆ, ಅವ್ವನ ಬದುಕು ಕವನದಲ್ಲಿ ಯಾವ ರೀತಿ ಮೂಡಿ ಬಂದಿದೆ? 3ನೇ ಪ್ರಶ್ನೆ, ಮನುಷ್ಯಳಲ್ಲದೆ ಮತ್ತೇನೂ ಆಗದ ಅವ್ವನ ಕುರಿತು ಕವಿ ಹೇಗೆ ತಿಳಿಸಿದ್ದಾರೆ? ಉತ್ತರ ನೋಡಿ. ಲಕ್ಕೂರು ಆನಂದ ಇವರು ಬರೆದಂತಹ ಅವ್ವ ಕವನದಲ್ಲಿ ದಲಿತ ಕಾಳಜಿ, ಚಿಂತನೆ ಮತ್ತು ಸಂವೇದನೆ ಇದೆ. ದಲಿತ ತಾಯಿಯೊಬ್ಬಳು ಬಡತನದ ಭೀಕರತೆಯಲ್ಲಿ ತನ್ನ ಮಗನನ್ನು ಸಾಕಿ ಸಲಹಿದ ನೋವಿನ ಕಥೆಯನ್ನು ಇಲ್ಲಿ ತಿಳಿಸುವಂಥದ್ದೇ ಈ ಕವಿತೆಯ ಮೂಲ ಆಶಯ. ಬಡತನದ ಭೀಕರತೆಗೆ ಅವ್ವ ನಿದರ್ಶನವಾದವಳು. ಸರ್ಕಾರಿ ಶವಾಗಾರದ ಮುಂದೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಕುಳಿತುಕೊಳ್ಳುವ, ಸಮಾಧಿಗಳ ಬಯಲಲ್ಲಿ ಕನಿಷ್ಠ ಚಟ್ಟದ ಬಟ್ಟೆಗಳ ಮೇಲೆ ಚಿಗುರುತ್ತಿರುವ, ಅನಾಥ ಶಿಲೆಯಾಗಿರುವ ದಾರುಣ ಬಡತನ ಈ ಅಮ್ಮನದು. ಹಸಿವಿಗೆ ಉಸಿರು ಬಿಗಿಹಿಡಿದು ಅಳುತ್ತಿದ್ದ ತನ್ನ ಮಗನನ್ನು ಎತ್ತಿಕೊಂಡು ಚಂದಮಾಮನನ್ನು ತೋರಿಸುತ್ತಾ ಬೆಳ್ಳಿ ಬಟ್ಟಲಲ್ಲಿ ಕೈ ತುತ್ತು ತಿನ್ನಿಸುವ ಭಾಗ್ಯವಿಲ್ಲ ಈ ಅವ್ವನಿಗೆ. ಬಲೂನು ಬೊಂಬೆಗಳಿಗಾಗಿ ಮಗ ಹಠ ಹಿಡಿದರೆ ಬೆನ್ನಿಗೆ 4 ಬಾರಿಸಿ ಬೇಸರಿಸಿಕೊಂಡವಳೆ ಹೊರತು ಮುದ್ದು ಮಾಡಿ ಬೇಬಿ ಬಿಸ್ಕೆಟುಗಳನ್ನು ತಿನ್ನಿಸಿದವಳಲ್ಲ ಈ ಅವ್ವ. ಇಂತಹ ಅವ್ವನ ಕಣ್ಣಲ್ಲಿ ದೀಪ ಬೆಳಗಿದ್ದನು ಮಗ ಈವರೆಗೂ ಕಂಡದ್ದಿಲ್ಲ. ಎಲ್ಲರೂ ತಮ್ಮ ತಮ್ಮ ತಾಯಂದಿರ ಕುರಿತು ರಾಜಮಾತೆ, ಹಾಲಿನ ಕಡಲು ಎಂದೆಲ್ಲ ಪದ್ಯ ಬರೆಯುತ್ತಾರೆ. ಆದರೆ ಈ ದಲಿತ ಅವ್ವನ ಮಗನಿಗೆ ತನ್ನ ಅವ್ವನ ಬಗ್ಗೆ ಏನೆಂದು ಪದ್ಯ ಬರೆಯುವುದು ಎಂದು ತಿಳಿಯದು. ಎಲ್ಲರೂ ಅವಳನ್ನು ಹೋಗೆ ಬಾರೆ ಎನ್ನುವುದರ ಹೊರತು ಅವಳಿಗೆ ಹೆಸರೆಂಬುದೇ ಇರಲಿಲ್ಲ. ಬದುಕಿರುವಷ್ಟು ಕಾಲ ಬೊಗಸೆ ಗಂಜಿಗಾಗಿ ಹುಚ್ಚಿಯಂತೆ ಒದ್ದಾಡಿದವಳು ಈ ಅವ್ವ. ಎಲ್ಲರ ತಾಯಂದಿರು ಮೈ ಮರೆತು ಸುಖ ನಿದ್ರೆಗೆ ಜಾರಿರುವಾಗ ಈ ಕೂಲಿ ಅವ್ವ ಹೊಲಗದ್ದೆಗಳ ನಡುವೆ ಶಿಲೆಯಾಗಿರುತ್ತಾಳೆ. ಎಲ್ಲರ ತಾಯಂದಿರು ಉತ್ತಮ ಮಾತೆಯರು ಎಂಬ ಪುರಸ್ಕಾರ ಪಡೆಯುತ್ತಿದ್ದರೆ, ಗುಡಿಸಲಿನಲ್ಲಿ ಇರುವಂಥ ಈ ತಾಯಿ ಬೊಗಸೆ ನೀರು ಕುಡಿದಿದ್ದಕ್ಕೆ ಜುಲ್ಮಾನೆ ಕಟ್ಟುತ್ತಿರುತ್ತಾಳೆ. ಯಾರಿಗಾದರೂ ತಾಯಿ ಎಂದರೆ ಹಾಲುಣಿಸುತ್ತಲೋ ಲಾಲಿ ಹಾಡುತ್ತಲೋ ನೆನಪಾದರೆ, ಈ ಅವ್ವನ ಮಗನಿಗೆ ತನ್ನವ್ವ ಕೂಲಿ ಮಾಡುತ್ತಲೋ ಸೆಗಣಿ ಹೊರುತ್ತಲೋ ನೆನಪಾಗುತ್ತಾಳೆ. ಕೋಳಿ ಕೂಗಿದಾಗಿನಿಂದ ರಾತ್ರಿ ಗಂಡ ಕುಡಿದು ಬಂದು ಬಡಿಯುವವರೆಗೂ ತಾನೊಬ್ಬ ಹೆಣ್ಣು ಎಂಬುದನ್ನು ಕೂಡ ಮರೆತವಳು ಈ ಅವ್ವ. ಮಗನಿಗಾಗಿ ಈ ಅವ್ವ ಲಾಲಿಯನ್ನು ಹಾಡಿದ್ದೇ ಇಲ್ಲ. ಅವಳ ದನಿ ಯಾವಾಗಲೂ ಹಸಿವಿಗಾಗಿ ಸತ್ತು ಹೋಗಿದೆ. ಮಗನಿಗೆ ಅವಳು ಈವರೆಗೂ ತೊಟ್ಟಿಲು ತೂಗಿದ್ದಿಲ್ಲ. ಅವಳ ಕೈಗಳೆರಡು ಸಾಲ ತೀರಿಸಲಾಗದೆ ಮುರಿದು ಹೋಗಿವೆ. ಎಲ್ಲ ಮಕ್ಕಳು ತಮ್ಮ ತಮ್ಮ ತಾಯಂದಿರ ಕಿರುಬೆರಳನ್ನು ಹಿಡಿದುಕೊಂಡು ಆಟವಾಡುತ್ತಿದ್ದರೆ, ಈ ಅವ್ವನ ಮಗ ಬಿರು ಬಿಸಿಲಿನಲ್ಲಿ ಅನ್ನದ ಕನಸು ಕಾಣುತ್ತಾ ತನ್ನವ್ವನ ಸೆರಗಲ್ಲಿ ಮಲಗುತ್ತಾನೆ. ಮಕ್ಕಳೆಲ್ಲ ತಮ್ಮ ತಾಯಂದಿರನ್ನು ಪ್ರತ್ಯಕ್ಷ ದೇವತೆಗಳು ಎಂದು ಕರೆಯುತ್ತಿದ್ದರೆ, ಈ ಅವ್ವನ ಮಗ 4 ಆಣೆ ಫೀಸು ಕೂಡ ಕಟ್ಟಲಾರದ ತನ್ನ ಬಡ ತಾಯಿಯನ್ನು ಮನಸಾರೆ ಬೈಯುತ್ತಾನೆ.
ಮಕ್ಕಳೆಲ್ಲ ಅವರವರ ಅಮ್ಮಂದಿರನ್ನು ಕಾಶಿ ಯಾತ್ರೆಗೆ ಕಳಿಸ್ತಿದ್ದರೆ ಈ ಅವ್ವನ ಮಗ ತನ್ನ ರೋಗಿಷ್ಠ ತಾಯಿ ಯಾಕೆ ಇನ್ನೂ ಸಾಯಲಿಲ್ಲ ಎಂದು ಕೊರಗುತ್ತಾನೆ. ಈ ಅವ್ವನ ಮಗನಿಗೆ ಮಳೆಯಲ್ಲಿ ನೆನೆದು ಬಂದರೂ ತಲೆಯೊರೆಸಿಕೊಳ್ಳಲು ಒಂದು ತುಂಡು ಬಟ್ಟೆಗೂ ಗತಿಯಿಲ್ಲದ ಕಡುಬಡತನ. ಆತ ಮಳೆಯಲ್ಲಿ ನೆನೆದು ಬಂದು ತಲೆ ಒರೆಸಿಕೊಳ್ಳಬೇಕೆಂದು ತನ್ನ ಅವ್ವನ ಸೆರಗನ್ನು ಕೈ ಎತ್ತಿಕೊಂಡರೆ ಅದರಲ್ಲಿನ 1000 ತೂತುಗಳು ಅವನನ್ನು ಅಣಕಿಸುತ್ತವೆ. ಆತ ಚಿಕ್ಕಂದಿನಲ್ಲಿ ಹಸಿವೆಗೆ ತನ್ನವ್ವನ ಮೊಲೆಯನ್ನು ಆಸೆಯಿಂದ ಬಾಯಿಗೆ ಹಿಡಿದರೆ ಈ ಮಗನಿಗೆ ಅವ್ವನ ಪಕ್ಕೆಲುಬುಗಳು ಚುಚ್ಚಿಕೊಳ್ಳುತ್ತಿದ್ದವು. ಯಾವುದೇನೇ ಇರಲಿ, ಸದರಿ ಮನುಷ್ಯನನ್ನು ಪಶುವನ್ನಾಗಿ ನೋಡುವ, ಪಶುವನ್ನು ಹೆತ್ತು ಪಶುಮಾತೆಯಾಗಿ ದೂಷಿಸಿಕೊಳ್ಳುತ್ತಿರುವ ಸಾವಿರಾರು ತಾಯಂದಿರ ನಡುವೆ ಈ ಅವ್ವ ಮನುಷ್ಯಳಲ್ಲದೆ ಮತ್ತೇನೂ ಆದವಳಲ್ಲ ಎಂಬುದನ್ನು ಕವಿ ಅವ್ವ ಅನ್ನುವಂತಹ ಕವಿತೆಯಲ್ಲಿ ಹೇಳುತ್ತಾರೆ. ಇನ್ನು 5 ಅಂಕದ ಪ್ರಶ್ನೆ ಇದೆ ನೋಡಿ. ಅವ್ವ ಕವನದ ಆಶಯದ ಕುರಿತು ಆಶಯವನ್ನು ವಿವರಿಸಿರಿ. ಇದಕ್ಕೂ ಕೂಡ ಇದೇ ಉತ್ತರವನ್ನು ಬರೆಯಿರಿ, ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು ಸಂದರ್ಭ ನೋಡಿ. ಬೆಳ್ಳಿ ಬಟ್ಟಲಲ್ಲಿ ಕೈ ತುತ್ತನ್ನು ತಿನ್ನಿಸಲಿಲ್ಲ ನನ್ನಮ್ಮ. ಈ ಮೇಲಿನ ಸಾಲನ್ನು ಲಕ್ಕೂರು ಆನಂದ ಅವರು ಬರೆದ ಅವ್ವ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ತನ್ನ ತಾಯಿಯ ಕುರಿತು ಕವಿ ಈ ಮಾತನ್ನು ಹೇಳುತ್ತಾರೆ. ಅವ್ವ ತನ್ನ ಮಗನನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಸಲಿಲ್ಲ. ಉಳಿದ ತಾಯಂದಿರು ತಮ್ಮ ಮಕ್ಕಳನ್ನು ಎತ್ತಿಕೊಂಡು ಚಂದಮಾಮನನ್ನು ತೋರಿಸುತ್ತಾ ಬೆಳ್ಳಿ ಬಟ್ಟಲಲ್ಲಿ ಕೈ ತುತ್ತನ್ನು ತಿನ್ನಿಸುವಂತೆ ತನ್ನ ಮಗನಿಗೆ ತಿನ್ನಿಸಲಿಲ್ಲ. ಆದರೆ ಉಳಿದ ತಾಯಂದಿರು ತಮ್ಮ ಮಕ್ಕಳಿಗೆ ಕೊಡಲಾಗದ ತಾಯ್ತನದ ಪ್ರೀತಿಯನ್ನು ಅವ್ವ ತನ್ನ ಮಾನವತೆಯ ದೃಷ್ಟಿಯಿಂದ ಕೊಟ್ಟು ಸಲಹುತ್ತಾಳೆ ಎಂಬುದನ್ನು ವಿವರಿಸುತ್ತಾ ಮಗ ಈ ಮೇಲಂತೆ ಹೇಳುತ್ತಾನೆ. ಮುಂದಿನ ಪ್ರಶ್ನೆ ನೋಡಿ. ಬದುಕಿರುವಷ್ಟು ಕಾಲ ಬೊಗಸೆ ಗಂಜಿಗಾಗಿ ಹುಚ್ಚಿಯಂತೆ ಒದ್ದಾಡಿದಳು. 2ನೇ ಪ್ರಶ್ನೆ. ಬೊಗಸೆ ನೀರು ಕುಡಿದದ್ದಕ್ಕೆ ನಿಮಗೆ ಜುಲ್ಮಾನಿ ಕಟ್ಟುತ್ತಿರುತ್ತಾಳೆ. ಉತ್ತರ ನೋಡಿ. ಈ ಮೇಲಿನ ಈ 2 ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರವನ್ನು ಬರೆಯಿರಿ. ಈ ಮೇಲಿನ ಸಾಲನ್ನು ಲಕ್ಕೂರು ಆನಂದ ಇವರು ಬರೆದ ಅವ್ವ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಬಡತನದ ಬವಣೆಯಲ್ಲೂ ಅವ್ವ ತನ್ನ ಬದುಕನ್ನು ಸಾಗಿಸಿದ ಬಗೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ತುತ್ತು ಕೂಳಿಗಾಗಿ ಪರದಾಡಿದ ಕಡು ಬಡತನದ ಬದುಕು ಅವ್ವನದು. ಕೂಲಿಯ ಆಳಾಗಿ ಹಗಲಿರುಳು ಹೊಲಗದ್ದೆಗಳಲ್ಲಿ ಶಿಲೆಯಾಗಿ ದುಡಿಯುವ ಈ ಅವ್ವನ ಕಣ್ಣಲ್ಲಿ ಸುಖದ ಬೆಳಕು ಕಂಡದ್ದಿಲ್ಲ. ಎಲ್ಲರ ತಾಯಂದಿರು ಮೈಮರೆತು ಸುಖನಿದ್ರೆಗೆ ಜಾರಿದರೆ ಈ ಕೂಲಿಯವ್ವ ಹೊಲಗದ್ದೆಗಳ ನಡುವೆ ಶಿಲೆಯಾಗಬೇಕು, ಕಲ್ಲಿಗಿಂತಲೂ ಕಲ್ಲಾಗಿ ಶ್ರಮಪಟ್ಟು ದುಡಿಯಬೇಕು. ಎಲ್ಲರ ತಾಯಂದಿರು ಉತ್ತಮ ಮಾತೆ ಎಂಬ ಪುರಸ್ಕಾರ ಪಡೆದರೆ ಈ ಗುಡಿಸಲ ತಾಯಿ ಬೊಗಸೆ ನೀರು ಕುಡಿದದಕ್ಕೆ ಜುಲ್ಮಾನಿ ಕಟ್ಟುತ್ತಿದ್ದಾಳೆ ಎಂಬುದನ್ನು ವಿವರಿಸುತ್ತಾ ಮಗ ಈ ಮೇಲಿನಂತೆ ಹೇಳುತ್ತಾನೆ. ಮುಂದಿನ ಪ್ರಶ್ನೆ ಗಮನಿಸಿ. ಮನುಷ್ಯಳಲ್ಲದೆ ಮತ್ತೇನೂ ಆಗದ ನನ್ನವ್ವ. ಈ ಮೇಲಿನ ಸಾಲನ್ನು ಲಕ್ಕೂರು ಆನಂದ ಇವರು ಬರೆದ ಅವ್ವ ಎಂಬ ಕವನದಿಂದ ಆರಿಸಲಾಗಿದೆ. ಮಗ ಈ ಮಾತನ್ನು ಹೇಳುತ್ತಾನೆ. ಮಾನವತೆ ಅಥವಾ ಮನುಷ್ಯತ್ವ ಇನ್ನು ಮನುಷ್ಯನಿಂದ ದೂರವಾಗ್ತಾ ಇದೆ. ಸ್ಥಿತಿವಂತ ತಾಯಂದಿರನ್ನು ಅವರ ಮಕ್ಕಳು ರಾಜಮಾತೆ, ಹಾಲಿನ ಕಡಲು, ಉತ್ತಮ ಮಾತೆ ಎಂದು ಹೊಗಳುತ್ತಾರೆ. ಅಂತಹ ತಾಯಂದಿರು ತಮ್ಮ ಆ ಮಕ್ಕಳಿಗೆ ಇದೇ ಬಹುದೊಡ್ಡ ಮಾನವತೆಯ ಸಂಗತಿಯಾಗಿ ಬಿಟ್ಟಿದೆ. ಇಂತಹ ದುರಂತಮಯ ತಾಯಂದಿರ ನಡುವೆ ಹಗಲಿರುಳು ಕಷ್ಟಪಟ್ಟು ದುಡಿದು ಮಾನವತೆಯಿಂದ ಮಕ್ಕಳನ್ನು ನೋಡಿಕೊಳ್ಳುವ ಬಡ ತಾಯಿಗೆ ಯಾವುದೂ ಬೆಲೆ ಇಲ್ಲವಾಗಿದೆ ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ಇನ್ನು ಅವ್ವ ಅನ್ನುವಂಥ ಟಿಪ್ಪಣಿ ಬರೆಯಲು ಕೂಡ ಈ ವಿಷಯವನ್ನು ಕೇಳ್ಬೋದು. ಅದನ್ನೇ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು 1 ಅಂಕದ ಪ್ರಶ್ನೆ ನೋಡಿ. ಅವ್ವ ಕವನವನ್ನು ಬರೆದ ಕವಿಯ ಹೆಸರೇನು? ಉತ್ತರ ಲಕ್ಕೂರು ಆನಂದ. 2ನೇ ಪ್ರಶ್ನೆ. ಅವ್ವ ಕವನದ ಆಶಯವೇನು? ಉತ್ತರ ಅವ್ವನ ಬಡತನದ ಭೀಕರತೆಯನ್ನು ಪ್ರಸ್ತುತಪಡಿಸುವುದೇ ಕವನದ ಆಶಯ. 3ನೇ ಪ್ರಶ್ನೆ. ಅವ್ವ ಮಗನ ಬೆನ್ನಿಗೆ 4 ಬಾರಿ ಬೇಸರಿಸಿದ್ದು ಏಕೆ? ಉತ್ತರ ಮಗ ಬಲೂನು ಬೊಂಬೆಗಳಿಗಾಗಿ ಹಠ ಹಿಡಿದದಕ್ಕೆ ಅವ್ವ ಮಗನ ಬೆನ್ನಿಗೆ 4 ಬಾರಿಸಿ ಬೇಸರಿಸಿದ್ದು. 4ನೇ ಪ್ರಶ್ನೆ. ಅವ್ವನ ಕಣ್ಣಲ್ಲಿ ಈವರೆಗೂ ಕಾಣದ್ದು ಏನು? ಉತ್ತರ ದೀಪದ ಬೆಳಕು. 5ನೇ ಪ್ರಶ್ನೆ. ಹಸಿವಿಗೆ ಉಸಿರು ಬಿಗಿ ಹಿಡಿದು ಅಳುತ್ತಿದ್ದವರು ಯಾರು? ಉತ್ತರ ಮಗ. 6ನೇ ಪ್ರಶ್ನೆ. ಎಲ್ಲರೂ ತಮ್ಮ ತಾಯಂದಿರನ್ನು ಏನೆಂದು ಹೊಗಳುತ್ತಿದ್ದರು? ಎಲ್ಲರೂ ತಮ್ಮ ತಾಯಂದಿರನ್ನು ರಾಜಮಾತೆ, ಹಾಲಿನ ಕಡಲು, ಉತ್ತಮ ಮಾತೆ ಎಂದು ಹೊಗಳುತ್ತಿದ್ದರು. 7ನೇ ಪ್ರಶ್ನೆ. ಬದುಕಿರುವಷ್ಟು ಕಾಲ ಅವ್ವ ಒದ್ದಾಡಿದ್ದು ಏಕೆ? ಉತ್ತರ ಬೊಗಸೆ ಗಂಜಿಗಾಗಿ. 8ನೇ ಪ್ರಶ್ನೆ. ಹೊಲಗದ್ದೆಗಳಲ್ಲಿ ಶಿಲೆಯಾಗಿ ದುಡಿಯುವವಳು ಯಾರು? ಉತ್ತರ ಅವ್ವ.
9ನೇ ಪ್ರಶ್ನೆ, ಅವ್ವ ಎಂದರೆ ಮಗನಿಗೆ ನೆನಪಾಗುತ್ತಿದ್ದುದು ಹೇಗೆ? ಉತ್ತರ, ಅವ್ವ ಎಂದರೆ ಮಗನಿಗೆ ಕೂಲಿ ಮಾಡುತ್ತಲೂ ಸೆಗಣಿ ಹೊರುತ್ತಲೂ ನೆನಪಾಗುತ್ತಿದ್ದಳು. ಕೊನೆಯ ಪ್ರಶ್ನೆ, ಅವ್ವ ತಾನೊಬ್ಬ ಹೆಣ್ಣೆಂಬುದನ್ನು ಮರೆಯುತ್ತಿದ್ದುದು ಯಾವಾಗ? ಉತ್ತರ, ಗಂಡ ಕುಡಿದು ಬಂದು ಬಡಿಯುವವರೆಗೂ ಅವ್ವ ತಾನೊಬ್ಬ ಹೆಣ್ಣು ಎಂಬುದನ್ನು ಮರೆಯುತ್ತಿದ್ದಳು. ಸರಿ ವಿದ್ಯಾರ್ಥಿಗಳೇ, ಲಕ್ಕೂರು ಆನಂದ ಇವರು ಬರೆದ ಅವ್ವ ಈ ಕವಿತೆಯ ಪ್ರಶ್ನೋತ್ತರಗಳು ಮುಗಿಯುತ್ತವೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲೇ ಯಾರಿಗಾದರೂ ಕೂಡ ಈ ಒಂದು ವಿಡಿಯೋ ಉಪಯೋಗವಾಗಲಿ ಅನ್ನುವಂತಹ ಕಾರಣದಿಂದ ಈ ವಿಡಿಯೋವನ್ನು ಹಾಕಿದ್ದೇನೆ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಪಾಠಗಳು ಕೂಡ ಇಲ್ಲಿ ಲಭ್ಯವಿದೆ. ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.